ಸಿಂಹರಾಶಿಯವರ ಯುಗಾದಿ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹರಾಶಿಯವರ ಮುಂದೆ ಇರತಕ್ಕಂಥದ್ದು ಎರಡು ವಿಚಾರಗಳು, ಎರಡು ದಾರಿಗಳು ಅಂತ ಹೇಳ್ಬೋದು. ನೀವು ಯಾವ ದಾರಿಯಲ್ಲಿ ಹೋಗ್ತೀನಿ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ 10 ವರ್ಷ ಅನ್ನೋದು ನಿರ್ಧಾರ ಆಗುತ್ತೆ. ಅದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬಹಳ ಜನ ವಿಡಿಯೋ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಯುಗಾದಿ ಅಂದ್ರೆ ಏನು, ಯುಗಾದಿಯ ಆಚರಣೆ ಹೇಗೆ, ಜೊತೆಯಲ್ಲಿ ಯುಗಾದಿಯಿಂದ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಯಾವ್ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲವನ್ನ ತಿಳ್ಕೊಂತ ಮುಂದೆ ಹೋಗೋಣ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಾರ್ಚ್ 19ಕ್ಕೆ ಈ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕಾಯುತ್ತಿರುವಂತಹ ಯುಗಾದಿ, ಯುಗಗಳೇ ಕಳೀತಾ ಇದ್ರು ಕೂಡ ಯುಗಾದಿ ಮರಳಿ ಬರ್ತಾನೆ ಇದೆ. ಈ ಹಾಡು ಪ್ರತಿ ಯುಗಾದಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂತಹ ಹಾಡು. ಹಾಗೆ ವಿಶೇಷವಾಗಿ ಈ ವರ್ಷ ಇರುವಂತಹ ಯುಗಾದಿ ಬಂದು ಪರಾಭವ ನಾಮ ಸಂವತ್ಸರ ಅಂತ ಹೇಳಿ. ಪರಾಭವ ಅಂದ್ರೆ ಏನು? ಪರಾಭವ ಅಂದ್ರೆ ಸೋಲು. ನಮ್ಮ ಶಾಸ್ತ್ರ ಅಥವಾ ಗತ ಚರಿತ್ರೆಯನ್ನ ಹುಡುಕ್ತಾ ಹೋದ್ರೆ ಈ ಪರಾಭವ ನಾಮ ಸಂವತ್ಸರ ಏನು ಹೇಳುತ್ತೆ ಅಂದ್ರೆ ಭಯಂಕರವಾದ ಅಪಮಾನ, ಅವಮಾನಗಳು ಅಂತ ತೋರಿಸುತ್ತೆ. ಹಾಗೂ ಅವಮಾನಕಾರಿಯಾಗಿ ಸೋಲುವಂಥದ್ದು, ಈ ಎಲ್ಲ ಸೂಚನೆಗಳು ಕೂಡ ಈ ಒಂದು ಸಂವತ್ಸರದಲ್ಲಿ ಬರುತ್ತೆ. ಯಾರಿಗೆ ಈ ಸೋಲು ಬರುತ್ತೆ, ಯಾರಿಗೆ ಗೆಲುವಿರುತ್ತೆ? ಯಾಕಂದ್ರೆ ಒಬ್ರು ಸೋಲಬೇಕಾದ್ರೆ ಇನ್ನೊಬ್ರು ಗೆಲ್ಲಲೇಬೇಕು. ಹಾಗಾಗಿ ಈ ಸೋಲು ಯಾರಿಗೆ, ಯಾರಿಗೆ ಈ ಗೆಲುವು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ವರ್ಷ ಅಂದ್ರೆ ಈ 2026ರಲ್ಲಿ ರಾಜನಾಗಿರ್ತಕ್ಕಂಥದ್ದು ಗುರುಗ್ರಹ ಆಗಿರುತ್ತೆ. ಹಾಗೂ ಮಂತ್ರಿಯ ಸ್ಥಾನದಲ್ಲಿ ಕುಜಗ್ರಹ ಇರುತ್ತೆ. ಅಧಿಪತಿ ಅಂದ್ರೆ ಕಮಾಂಡಿಂಗ್ ಕೊಡ್ತಕ್ಕಂತಹ ಕಮಾಂಡರ್ ಒಂದು ಕೇತು ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೇತು ಗ್ರಹಕ್ಕೆ ತಲೆ ಅನ್ನೋದಿರೋದಿಲ್ಲ. ಅವನು ಯಾವ ತರ ಬೇಕೋ ಆ ರೀತಿ ನಿರ್ಧಾರ ತೆಗೆದುಕೊಳ್ತಾ ಇರ್ತಾನೆ. ಈಗ ಮುಖ್ಯವಾಗಿ ಅಮೇರಿಕ ಒಂದು ದೇಶವಾಗಿ ನಾವು ನೋಡುವಾಗ ಅಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಪ್ರೆಸಿಡೆಂಟ್ ಏನಿರ್ತಾನೆ, ಅವನು ತುಘಲಕ್ ದರ್ಬಾರನ್ನ ನಡೆಸ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಕಮಾಂಡರ್ ಕೇತು ಇರೋದ್ರಿಂದ ಈ ವರ್ಷ ಪೂರ್ತಿ ಸ್ಥಿರತೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗೂ ಈ ವರ್ಷ ಗ್ರಹಗಳ ಸಂಯೋಗ ಇರತಕ್ಕಂಥದ್ದು ಏನಿದೆ, ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೂ ಈ ಸಂದರ್ಭದಲ್ಲಿ ಕಾಲಸರ್ಪ ಯೋಗ ಬರ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಹುಟ್ಟತಾ ಇರ್ತಾರೋ ಅವರೆಲ್ಲರ ಜಾತಕದಲ್ಲೂ ಕೂಡ ಈ ಯೋಗ ಇರುತ್ತೆ. ಜೊತೆಯಲ್ಲಿ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 30ರವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಕುಜ ಮತ್ತು ಗುರು ಸಂಯೋಗ ಆಗ್ತಕ್ಕಂಥದ್ದು. ನವೆಂಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸಿಂಹ ರಾಶಿಯಲ್ಲಿ ಕುಜಸ್ತಂಭನ ಯೋಗ ಕೂಡ ಬರ್ತಾ ಇದೆ. ಹಾಗೂ ಗುರು ಗ್ರಹ ಬಹಳ ವಿಶೇಷವಾದಂತಹ ಗ್ರಹ. ಎಲ್ಲರೂ ಕಾಯುವಂಥದ್ದು ಗುರುಬಲ ಬರಲಿಕ್ಕೆ. ಈ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 1 ವರ್ಷದ ಸಮಯವನ್ನ ತೆಗೆದುಕೊಳ್ತಾನೆ. ಅಲ್ಲಿಗೆ 2 ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ. ಆದ್ರೆ ಈ ವರ್ಷ ಗುರುಗ್ರಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅವನು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಮಿಥುನ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲೂ ಕೂಡ ಅವನ ಸಂಚಾರ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇಷ್ಟು ವಿಚಾರಗಳು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದರಿಂದ ಯಾರ್ಯಾರಿಗೆಲ್ಲ ಯಾವ್ಯಾವ ರೀತಿ ಪ್ರಭಾವಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ ಈ ವರ್ಷ ಒಂದು ಜಾಗತಿಕ ಮಟ್ಟದಲ್ಲಾಗಿರ್ಬೋದು ಅಥವಾ ದೇಶದ ಮಟ್ಟದಲ್ಲಾಗಿರ್ಬೋದು ಎಲ್ಲರೂ ಕೂಡ ಒಂದು ಟೆನ್ಷನ್ ಇಂದ ಇರ್ತಾರೆ. ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ, ನಿದ್ರಾಹೀನತೆ ಇರುತ್ತೆ. ಬಹಳ ಜನರಿಗೆ ಈ ಒಂದು ಸಮಸ್ಯೆಗಳನ್ನ ಯಾರೋ ಅನುಭವಿಸ್ತಾ ಇರ್ತಾರೋ ಅವರಿಗೆ ಇನ್ನಷ್ಟು ಉಲ್ಬಣ ಆಗುವಂತಹ ಮಟ್ಟಿಗೆ ಈ ಒಂದು ವಿಚಾರಗಳು ಕಂಡುಬರುತ್ತೆ. ಮಹಿಳೆಯರಿಗೆ ಒಂದಷ್ಟು ಅದೃಷ್ಟದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ.
ಆರ್ಥಿಕವಾಗಿ ಮತ್ತು ಸಾಮಾಜಿಕವಾದ ರೀತಿಯಲ್ಲೂ ಕೂಡ ಅನುಕೂಲಕರವಾದಂತಹ ವರ್ಷ. ಅವರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂತಹ ವರ್ಷ ಇದಾಗಿರುತ್ತೆ. ಜೊತೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಬರುತ್ತೆ. ಅನೇಕ ರೀತಿಯ ಕ್ರೈಮ್ಗಳು, ಹೊಸ ಹೊಸ ರೀತಿಯ ಕ್ರೈಮ್ಗಳನ್ನ ಈ ವರ್ಷ ನೀವು ನೋಡಬಹುದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ತಾವೆಲ್ಲರೂ ಇರಬೇಕಾಗತ್ತೆ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುಳ್ಳು ಸುದ್ದಿಗಳು ಬರುವಂತದ್ದಾಗುತ್ತೆ. ಹಾಗೂ ಈ ಒಂದು ಸುಳ್ಳು ಸುದ್ದಿಗಳಿಂದ ಜನ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಶ್ರೀಮಂತನಿದ್ದಾನೆ ಅಂದ್ರೆ ಅವನು ಇನ್ನೊಬ್ಬನಿಗೆ ಮೋಸ ಮಾಡಿನೇ ಶ್ರೀಮಂತನಾಗ್ತಾನೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ಯಾವುದೋ ರೀತಿಲಿ ಮುಂದೆ ಕಷ್ಟಪಟ್ಟು ಮುಂದೆ ಬಂದಿದ್ರು ಕೂಡ ಜನ ಯೋಚನೆ ಮಾಡೋದೇನು, ಅವನು ಏನೋ ಒಂದು ತಲೆ ಹೊಡೆದೆ ಮಾಡಿದಾನ್ ಬಿಡಪ್ಪ, ಅವನು ಒಂದು ನ್ಯಾಯವಾಗಿ ದುಡಿದ್ರೆ ಎಲ್ಲಿ ಮುಂದೆ ಬರಕ್ ಸಾಧ್ಯ. ಈಗ ನಾವು ದುಡಿತಾ ಇರೋದ್ರಲ್ಲಿ ನಮ್ಮ ತಿಂಗಳ ಖರ್ಚಿಗೆ ಆಗೋದಿಲ್ಲ, ಅಂಥದ್ರಲ್ಲಿ ಇಂಥ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನ ಬುದ್ಧಿವಂತಿಕೆಯಿಂದ ಅವನು ಮಾಡಿರ್ತಾನೆ. ಆದ್ರೆ ಇಲ್ಲಿ ಜನ ಮಾತಾಡುವಂಥದ್ದು ಅವನು ಏನೋ ಮಾಡಿದಾನೆ, ಒಂದು ತಪ್ಪು ಕೆಲಸ ಮಾಡಿನೇ ಈ ತರ ಮುಂದೆ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ತಪ್ಪು ಯೋಚನೆ ಬರುವಂಥದ್ದು ಜನರಿಗೆ ಬಹಳಷ್ಟು ಕಾಣ್ತಾ ಇದೆ. ಇನ್ನ ರಾಜಕೀಯ ವಿಚಾರವಾಗಿ ಬಂತು ಅಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಮೂಡಬಹುದು. ಇದರಿಂದಾಗಿ ಒಂದು ಸಮ್ಮಿಶ್ರ ಸರ್ಕಾರ ಯಾವ್ದಾದ್ರು ನಡೀತಾ ಇತ್ತು ಅಂದ್ರೆ ಅದು ಬಿಟ್ಟು ಅಥವಾ ಅದರಲ್ಲಿ ಏಟು ತಿಂದು ಆ ಒಂದು ಮತ್ತೆ ಎಲೆಕ್ಷನ್ ಆಗುವಂತಹ ಸಂದರ್ಭದವರೆಗೂ ಕೂಡ ಹೋಗುವಂತಹ ಲಕ್ಷಣಗಳು ಬರುತ್ತೆ. ಇದು ಯಾವುದೇ ರಾಜ್ಯದಲ್ಲೂ ಆಗಿರಬಹುದು. ಹಾಗೆ ಕೆಲವು ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳಿರುತ್ತೆ. ಅವರಿಗೆ ವಿಶೇಷವಾಗಿ ಸ್ವಲ್ಪ ಒಂದು ಮೃತ್ಯುಂಜಯ ಮಂತ್ರವನ್ನ ಎಲ್ಲ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಸಿನಿಮಾ ರಂಗದಲ್ಲಿ ಸ್ವಲ್ಪ ಏಳಿಗೆ ಎಲ್ಲವೂ ಕೂಡ ಆಗುತ್ತೆ. ಹಾಗೂ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ನಟರು ಎಲ್ರಿಗೂ ಕೂಡ ವಿಶೇಷವಾಗಿ ಶುಭ ಸಮಯ ಅಂತ ಹೇಳ್ತಾನೆ. ಹಾಗೂ ಜೈಲು ಶಿಕ್ಷೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಒಂದಷ್ಟು ರಾಜಕಾರಣಿಗಳಿಗೆ ಜೈಲಾಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ನೈಸರ್ಗಿಕವಾಗಿ ನಮ್ಮ ಒಂದು ವಿಚಾರವನ್ನ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಬಸ್ ಅಪಘಾತಗಳಾಗ್ಬೋದು, ಅಗ್ನಿ ಅವಘಡಗಳಾಗುವಂಥದ್ದು ಅಥವಾ ಜ್ವಾಲಾಮುಖಿ ಸ್ಫೋಟ ಆಗುವಂತಹ ವರ್ಷ ಇದಾಗಿರುತ್ತೆ. ಎತ್ತರದ ಪ್ರದೇಶ ಅಥವಾ ಕಣಿವೆ ಪ್ರದೇಶದಲ್ಲಿರುವಂಥವರು ಪ್ರವಾಸಕ್ಕೆ ಹೋಗಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನದಿಗಳ ಬಗ್ಗೆ ಹೇಳಬೇಕು ಅಂದ್ರೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿಯುವಂತಹ ಸಾಧ್ಯತೆ ಬರುತ್ತೆ. ಬಂಗಾರ ಮತ್ತು ಬೆಳ್ಳಿ ಈಗ ಬಹಳಷ್ಟು ಎತ್ತರಕ್ಕೆ ಹೋಗಿ ಬಿದ್ದಿದೆ, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ. ಇನ್ನು ಈ ವರ್ಷದ ಕೊನೆಯ ಹಂತದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ಈ ವಿಚಾರ ಎಲ್ಲವನ್ನ ತಿಳಿಸ್ತಾ ಇರುವಂಥದ್ದು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ. ಜೊತೆಯಲ್ಲಿ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸಿನ ವ್ಯವಹಾರವನ್ನ ಮಾಡುವಾಗ ಎಗ್ರಿಮೆಂಟ್ ಇಲ್ಲದೆ ಈ ವರ್ಷ ಯಾವುದೇ ಕೂಡ ಕೆಲಸವನ್ನ ಮಾಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಡೌಟ್ ಇರುತ್ತೆ. ಹಾಗೂ ಬಣ್ಣದ ಬಳಕೆ, ನೀವು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂತಹ ಬಣ್ಣವನ್ನ ಬಳಸಬೇಕು. ಈ ವರ್ಷ ಹಳದಿ ಬಣ್ಣ ಶ್ರೇಷ್ಠವಾದಂತಹ ಬಣ್ಣ ಆಗಿರುತ್ತೆ. ದೇವತಾ ದರ್ಶನದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ವರ್ಷ ಯಥೇಚ್ಛವಾಗಿ ದೇವರ ದರ್ಶನ ಮಾಡುವಂತಹ ಯೋಗಗಳು ತಮಗೆಲ್ರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ಇನ್ನ 50 ವರ್ಷ ಮೇಲ್ಪಟ್ಟವರು ಯಾರೇ ಇದ್ರೂ ಕೂಡ ಕಾಲು ಜಾರಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಡಿಬೇಕಾದ್ರೆ, ಸ್ಲಿಪ್ಪರಿ ಜಾಗದಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಶುಭವನ್ನ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು
ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಸಿಂಹರಾಶಿ ಅಂತಕ್ಕಂಥದ್ದು ಅಗ್ನಿತತ್ವದ ರಾಶಿಯಾಗಿರುತ್ತೆ. ರಾಶಿಯಾಧಿಪತಿ ಸೂರ್ಯಗ್ರಹ ಆಗಿರ್ತಾನೆ. ನೀವು ಅಟೆನ್ಷನ್ ಸೀಕರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವ್ರಿಗೆ ಯಾರಾದ್ರೂ ಒಬ್ರು ಇವ್ರನ್ನ ಗಮನಿಸ್ತಾ ಇರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅದೇ ರೀತಿಯಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನ್ಯಾಚುರಲ್ ಆಗಿ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಇವ್ರಿಗೆ ಬರುತ್ತೆ. ಈ ರಾಶಿಯ ಅಧಿಪತಿ ಸೂರ್ಯಗ್ರಹ ಆಗಿರುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ಇವರಲ್ಲಿ ಹೆಚ್ಚಾಗಿರುತ್ತೆ. ಆದರೆ ಕೆಲವೊಮ್ಮೆ ಈಗೋ ಅಥವಾ ಡಾಮಿನೆನ್ಸ್ ಇಂದಾಗಿ ಸಮಸ್ಯೆಗಳು ಕೂಡ ಆಗ್ಬೋದು. ಈ ಯುಗಾದಿ ನಂತರದಲ್ಲಿ 3 ವಿಚಾರಗಳು ನಿಮ್ಮ ಮುಂದೆ ಇರುವಂಥದ್ದು. ಹಣಕಾಸು, ಪ್ರೀತಿ ಪ್ರೇಮ ಮತ್ತು ಉದ್ಯೋಗದ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಮಾತಾಡೋಣ. ಮೇ ನಂತರದಲ್ಲಿ ಸಡನ್ ಗೇನ್ಸ್, ಕ್ಯಾಪಿಟಲ್ ಗೇನ್ಸ್ ಅನ್ನೋದಾಗುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಕೆಲಸದಲ್ಲಿತ್ತು ಅಂದರೆ, ಅಥಾರಿಟೇಟಿವ್ ರೋಲ್ಸ್ ಅಲ್ಲಿ ನೀವು ಇರ್ತೀವಿ ಅಂದರೆ ಖಂಡಿತವಾಗ್ಲೂ ಶುಭವಾಗುತ್ತೆ. ಲಕ್ಸುರಿ ಅನ್ನೋದು ನಿಮ್ಮ ಲೈಫಲ್ಲಿ ಈ ವರ್ಷ ಬರುತ್ತೆ. ಖರ್ಚು ಕಡಿಮೆ ಮಾಡಿ ಸೇವಿಂಗ್ಸ್ ಅನ್ನ ಹೆಚ್ಚು ಮಾಡುವಂತಹ ವರ್ಷ ಇದಾಗಿರುತ್ತೆ. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಮಾಡೋದಾಯ್ತು ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಡ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಈ ವರ್ಷ ಮಾಡ್ಕೊಳ್ಳಿ. ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ವರ್ಷ ನಿಮ್ಮ ಮುಖದಲ್ಲಿ ಗ್ಲೋ ಅಥವಾ ಒಂದು ಚರಿಸ್ಮಾ ಅನ್ನೋದು ಚೆನ್ನಾಗುತ್ತೆ. ಬಹುತೇಕ ಜನರಿಗೆ ಮದುವೆ ಆಗುವಂತಹ ಯೋಗ ಕೂಡ ಬರುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಅಡೆತಡೆಗಳಿರುವಂತಹ ವರ್ಷ ಇದಾಗಿರುತ್ತೆ. ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನ ಕೊಡಿ, ಲೈಫ್ ಪಾರ್ಟ್ನರ್ ಆದ್ರೂ ಸರಿ. ಹಾಗೆ ಅವರ ಮುಂದೆ ನೀವು ಡಾಮಿನೇಷನ್ ಮಾಡೋದಕ್ಕೆ ಹೋಯ್ತು, ಡಾಮಿನೇಟ್ ಆಗಕ್ಕೆ ಹೋದಾಗ ಸ್ವಲ್ಪ ಅಡೆತಡೆಗಳನ್ನೋದಾಗುತ್ತೆ, ಮಾನಸಿಕವಾಗಿ ಒತ್ತಡ ಅನ್ನೋದು ಬರುತ್ತೆ. ಆಗಸ್ಟ್ ಅಥವಾ ಅಕ್ಟೋಬರ್ ನಂತರದಲ್ಲಿ ಸ್ವಲ್ಪ ಶುಭವಾದ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಇನ್ನು ಉದ್ಯೋಗ ಮತ್ತು ವೃತ್ತಿಯ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ, ಸಿಂಹ ರಾಶಿಯವರು ಲೀಡರ್ಶಿಪ್ ರೋಲ್ ಆಗಿರ್ಬೋದು ಅಥವಾ ಆಪರೇಷನ್ಸ್ ಅಲ್ಲಿ ಒಳ್ಳೆ ಒಂದು ಪ್ರಮೋಷನ್ ನ ಪಡೆಯುವಂತಹ ಸಂದರ್ಭ ಇದಾಗಿರುತ್ತೆ. ಟೀಮ್ ವರ್ಕ್ ಕಡೆ ಗಮನವನ್ನ ಕೊಡಿ ಅಂತ ಹೇಳ್ತೇನೆ. ಬಿಸ್ನೆಸ್ ಮಾಡುವಂತವರಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದು ಹೆಚ್ಚಾಗುತ್ತೆ. ಕಸ್ಟಮರ್ಗಳು ಜಾಸ್ತಿ ಆಗುವಂತಹ ವರ್ಷ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಆದರೂ ಕಠಿಣ ಪರಿಶ್ರಮ ಇದ್ರೆ ಲಾಭ ಆಗುತ್ತೆ. ಪಬ್ಲಿಕ್ ಸ್ಪೀಕಿಂಗು, ಆರ್ಟ್ಸು, ಅಡ್ಮಿನಿಸ್ಟ್ರೇಷನ್ನಲ್ಲಿ ನೀವು ಕೆಲಸ ಮಾಡಿದ್ರೆ ಶುಭವಾಗುತ್ತೆ. ಹಾಗೆ ಎಚ್ಚರಿಕೆ ಅಂತಕ್ಕಂಥದ್ದು, ಈಗೋವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಈಗೋಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಹೆಲ್ತ್ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳ್ತೇನೆ. ಅತಿಯಾದ ಕಾನ್ಫಿಡೆನ್ಸ್ ಬೇಡ ಈ ವರ್ಷ. ಅದೃಷ್ಟದ ಸೂಚನೆಗಳು, ಅದೃಷ್ಟದ ಬಣ್ಣ ಬಂಗಾರ ಅಥವಾ ಕಿತ್ತಾಳೆ ಬಣ್ಣ. ಭಾನುವಾರ ಮತ್ತು 1 ಅನ್ನೋ ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡುತ್ತೆ. ಸೂರ್ಯ ನಮಸ್ಕಾರವನ್ನ ಹೆಚ್ಚಾಗಿ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸೂರ್ಯ ದೇವರಿಗೆ ಅರ್ಘ್ಯವನ್ನ ಕೊಡುವಂಥದ್ದು ಶುಭದಾಯಕ ಫಲವನ್ನ ನಿಮಗೆ ಪ್ರಾಪ್ತಿ ಮಾಡುತ್ತೆ. ಈ ಎಲ್ಲವನ್ನ ಕೂಡ ಪ್ರಾಪ್ತಿ ಮಾಡ್ತಾ ಆ ಭಗವಂತನ ಅನುಗ್ರಹ ಕೂಡ ಅದೇ ರೀತಿ ಪ್ರಾಪ್ತಿ ಆಗ್ಲಿ ಅಂತ ಹೇಳ್ತಾ, ಸಿಂಹ ರಾಶಿಯವರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ನೆರವೇರಲಿ. ಶುಭವಾಗಿ.